ವಿಜಯೇಂದ್ರ ವಿರುದ್ಧ 150 ಕೋಟಿ ರೂಪಾಯಿ ಆಮಿಷ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ5 ಕನ್ನಡಕ್ಕೆ ಅನ್ವರ್ ಮಾಣಿಪಾಡಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವಕ್ಫ್ ಹಗರಣ ಬಿಟ್ಟು ಬಿಡೋದಕ್ಕೆ ವಿಜಯೇಂದ್ರ ಆಮಿಷ ನಿಜ, ಆದರೆ ಸಿದ್ದರಾಮಯ್ಯ ಹೇಳಿದ ರೀತಿ 150 ಕೋಟಿ ಆಮಿಷ ಇಲ್ಲ. ವಕ್ಫ್ ಹೋರಾಟ ಮರೆತು ಬಿಡಿ, ಬಹಳ ಕಷ್ಟಪಟ್ಟಿದ್ದೀರಿ ಅಂತ ಹೇಳಿದ್ರು. ಆಸ್ಪತ್ರೆಗೆ ಸೇರೋದಕ್ಕೆ ನಿಮ್ಮ ಬಳಿ ದುಡ್ಡು ಇಲ್ಲ, ದಯವಿಟ್ಟು ನೀವು ವಕ್ಫ್ ಹಗರಣ ಮರೆತುಬಿಡಿ ಅಂತ ಹೇಳಿದ್ರು. ಅನ್ವರ್ ಮಾಣಿಪಾಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಆಮಿಷ ಕುರಿತು ಟಿವಿ5 ಕನ್ನಡಕ್ಕೆ ಅನ್ವರ್ ಮಾಣಿಪಾಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ರೀತಿ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅನ್ವರ್ ಮಾಣಿಪಾಡಿ. ಸಿಎಂ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ವಕ್ಫ್ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಅನ್ವರ್ ಮಾಣಿಪಾಡಿ ಅವರಿಗೆ ಲಂಚದ ಆಮಿಷವನ್ನು ಒಡ್ಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಮತ್ತು ತನಿಖೆಗೆ ಕೂಡ ಆಗ್ರಹಿಸಿದ್ದಾರೆ. ಸೊ ಈ ಬಗ್ಗೆ ಈಗ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅನ್ವರ್ ಮಾಣಿಪಾಡಿ ಅವರೇ ಇದ್ದಾರೆ. ಈ ಆರೋಪದ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ವಕ್ಫ್ ವಿಚಾರದಲ್ಲಿ ಈಗ ಸಿದ್ದರಾಮಯ್ಯ ಅವರು ಒಂದು ಆರೋಪ ಮಾಡಿದ್ದಾರೆ, ತಮ್ಮ ಹೆಸರು ಉಲ್ಲೇಖ ಆಗಿದೆ. ತಮಗೆ ಲಂಚದ ಆಮಿಷ ಬಂದಿರುವಂಥದ್ದು ನಿಜಾನ? ನನಗೆ ಲಂಚದ ಆಮಿಷ 2012-13ರಿಂದಲೇ ನನಗೆ ಬಂದದ್ದು ಕಾಂಗ್ರೆಸ್ನವರ ಮೂಲಕ ಮಾತ್ರ. ಅದು ಅಲ್ಲದೆ ನಾನು 2012-13ರಲ್ಲಿ ನನ್ನ ವರದಿ ಕೊಟ್ಟಾಗ ವಿಜಯೇಂದ್ರ ಯಾರು ಅಂತೇಳಿ ಕೂಡ ನಮ್ಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಮಾಡಿದ ಆಮಿಷ ಸರಿಯಲ್ಲ, ಆದರೆ ಅವರು ಒಂದು ಲೀನಿಯೆಂಟ್ ಸ್ಟ್ಯಾಂಡ್ ತಗೊಳ್ಳೋದು ತಪ್ಪು. ಅದಕ್ಕೋಸ್ಕರ ನಾನು ಖಂಡಿತವಾಗಿ ಅವರೊಟ್ಟಿಗೆ ಹೋರಾಟ ಮಾಡಿದ್ದೇನೆ, ಕಿಡಿಕಾರಿದ್ದೇನೆ. ಸರ್, ಈಗ 3 ವರ್ಷದ ಹಿಂದೆ ತಾವು ಹೇಳಿರುವಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಇಲ್ಲಿ ಇದೆ, ತಾವು ಹೇಳ್ತಾ ಇದ್ದೀರಾ ಅದನ್ನು. ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಬಿಡುವ ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡು ಅಂತೇಳಿ ನಾನು ಸಿಟ್ಟು ಬಂದು ಅವನಿಗೆ ಬೈದಾಗ ಏನು ತಿಳ್ಕೊಂಡು ನೀನು ನನಗೆ ಲಂಚ ಕೊಡೋಕೆ ಬಂದಿದ್ಯಾ, ಅವರೇ ಬಂದಿದ್ದು, ಅವರೇ ಒದ್ದೋಡಿಸಿದಾಗ ನೀನು ಯಾರು ಕೇಳಿದ್ರೆ ಬೈದಾಗ ಹೆದರಿ ಓಡಿಬಿಟ್ಟು ಇಲ್ಲ ನಾವು ಕೇಸನ್ನು ಟೈಟ್ ಮಾಡುವ ಅಂತೇಳಿ ಗನ್ಮಾನ್ ಹಿಡ್ಕೊಂಡು ಓಡಿ ಹೋಗ್ಬಿಟ್ರು. ನಾನು ಸಿಟ್ಟಲ್ಲಿ ಈ ಮಾತು ಹೇಳಿದ್ದು ಹೌದು, ಯಾಕೆಂದರೆ ನಿರ್ಲಕ್ಷಣೆ ಮಾಡ್ತಾಯಿದ್ರು ಅವರು. ಮತ್ತು ನನ್ನ ಮೇಲೆ ಅಷ್ಟು ಬೇಸರ ಮಾಡೋ ಅಗತ್ಯ ಇದ್ದಿಲ್ಲ ಇತ್ತು. ಆದರೆ ಅವರಿಗೆ ನಾನು ಬೈದು ನಿಜ, ಅದು ಮಾತಾಡಿದ ನಿಜ. ಈಗ ಆಮಿಷ ಕೊಡೋದಕ್ಕೆ ಬಂದಿದ್ದು ನಿಜನ ಅಲ್ವಾ ಸರ್? ಯಾಕಂದರೆ ಅನ್ವರ್ ಮಾಣಿಪಾಡಿ ಅವರು ಅಂದರೆ ಸ್ವಜನ ಪಕ್ಷಪಾತವನ್ನು ಮಾಡೋದಿಲ್ಲ, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನೇರವಾಗಿ ತಪ್ಪು ಅಂತ ಖಂಡಿಸುವಂಥವರು. ಈಗ 3 ವರ್ಷದ ಹಿಂದೆ ಬಂದಂಥ ಆಮಿಷ ಹೌದಾ ಅಲ್ವಾ ಸರ್? ಅದಕ್ಕೋಸ್ಕರ ನಾನು ನಮ್ಮ ಮಧ್ಯೆಯಲ್ಲಿ ಏನು ಡಿಸ್ಕಷನ್ ಆಯಿತು ಆ ವಿಷಯ ನಾನು ಖಂಡಿತವಾಗಿ ನಾನು ಪ್ರೆಸ್ಸಲ್ಲಿ ಮಾತಾಡಿದ್ದೇನಲ್ವಾ. ಅದೇ ಈ ಆಮಿಷ ಬಂದಿರುವಂಥದ್ದು ಸಿದ್ದರಾಮಯ್ಯನವರಿಗೆ ಆರೋಪ ಮಾಡಿರುವಂಥದ್ದು ನಿಜ? ಸಿದ್ದರಾಮಯ್ಯ ಮಾಡಿದ್ದು ನಿಜ ಅಲ್ಲ. ಅವರು ಹೇಳಿದ್ದು 150 ಕೋಟಿ ನನಗೆ ಆಮಿಷ ಕೊಡಲಿಕ್ಕೆ ಕೊಟ್ಟಿರುವಂಥದ್ದಿಲ್ಲ. ನನಗೆ ವಿಜಯೇಂದ್ರ ಅವರು ಹೇಳಿದ್ದು ಭಾಳ ಬೇಸರಪಟ್ಟು, ಭಾಳಷ್ಟು ಕಷ್ಟಪಟ್ಟಿದ್ದ, ತೊಂದರೆಗೊಳಗಿದ, ತಾವು ಭಾಳ ಈಗ ಏನಾದರೂ ಹಾಸ್ಪಿಟಲ್ ಅಡ್ಮಿಟ್ ಆದರೆ ನಿಮಗೆ ಕೊಟ್ಟಿದ್ದು ದುಡ್ಡು ಕೊಡಿರಲ್ಲ, ಅದನ್ನು ದಯವಿಟ್ಟು ನೀವು ಇದನ್ನು ಮರೆತುಬಿಡಿ ಅಂತ ಹೇಳಿದ್ದು. ವಕ್ಫ್ ಹಗರಣವನ್ನು ಮುಚ್ಚಿ ಹಾಕಿ ತಾವು ಆರ್ಥಿಕವಾಗಿ ಸದೃಢವಾಗಿಲ್ಲ, ಅದನ್ನು ಮುಚ್ಚಿ ಹಾಕಿ ತಮ್ಗೆ ಏನಾದರೂ ಆಮಿಷ ಬರುತ್ತೆ ಆ ರೀತಿಯಲ್ಲಿ ಏನೋ ಹೇಳಿದ್ದಾರೆ. ಆ ರೀತಿಯಲ್ಲಿ ಹೇಳಿದ್ದಾರೆ. ಅದು ಆಮಿಷ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಮೇಲೆ ಕನಿಕರ ಇಟ್ಟು ಅದು ಹೇಳಿರೋ ಮಾತಿರ್ಬೋದು. ಅದು ಅಂದರೆ ವಕ್ಫ್ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಅವರು ಕನಿಕರವನ್ನು ತೋರಿಸುವಂಥ ಮುಚ್ಚಾಕೋದಿಲ್ಲ. ನೀವು ಸುಮ್ಮನೆ ಸಾಯಿಲಿ ಅಂತ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳೋಕ್ಕೆ ಬಂದಿದ್ದರು. ಅದಕ್ಕೋಸ್ಕರ ಕೂಡ ನಾನು ಸಿಟ್ಟು ಮಾಡಿ ಅವ್ರ ಜಗಳಮ್ಮವನ್ನು ಓಡಿಸಿದ್ದೆ ನಾನು. ಅವ್ರ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲರ ಮೇಲೆ ನಾನು ಕಿಡಿಕಾರಿದ್ದೇನೆ. ಯಾರೆಲ್ಲ ನಾನು ಈ ಕಷ್ಟಪಟ್ಟು ಮಾಡಿದ ವರದಿಗೆ ಅಡ್ಡ ಬಂದಿದ್ದಾರೋ, ಅದು ನಿಲ್ಲಿಸಿದ್ದಾರೋ ಅವರೆಲ್ಲರ ಮೇಲೆ ಕಿಡಿಕಾರಿದ್ದೇನೆ ನಾನು. ತಾವು ನನ್ನ ಹಿಂದಿನ ಎಲ್ಲ ವಿಡಿಯೋಗಳು ನೋಡಿ, ಎಲ್ಲ ಅಧಿಕಾರಿಗಳ ಮೇಲೆ, ಎಲ್ಲ ಪೊಲಿಟಿಷಿಯನ್ ಮೇಲೆ, ನಾನು ರಾಜಕಾರಣಿಗಳ ಮೇಲೆ ಭಾಳಷ್ಟು ಸಿಟ್ಟಿಗೆದ್ದಿದ್ದೇನೆ ನಾನು. ಯಾರು ಮಾಡಿಲ್ಲ, ಯಾರು ಮಾಡಿದ್ದಾರೆ ಎಂಬ ವಿಷಯ ಖಂಡಿತವಾಗಿಯೂ ಅದು ಹೊರಬೀಳುತ್ತದೆ ನನ್ನ ರಿಪೋರ್ಟನ್ನು CBI ಕೊಟ್ಟರೆ. ಎಸ್, ಇದಿಷ್ಟು ಅನ್ವರ್ ಮಾಣಿಪಾಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ5 ಮಂಗಳೂರು.